ಶಾಲೆ ಎಂದರೆ ಕೇವಲ ಪಾಠ ಪುಸ್ತಕಗಳಲ್ಲ, ಅದು ಮಕ್ಕಳ ಕನಸುಗಳು, ಪ್ರತಿಭೆಗಳು ಮತ್ತು ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸ್ಥಳ. ಇಂದಿನ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಅಂದರೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲದಲ್ಲಿ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಶುಭ ಸಂಜೆಯ ಹಬ್ಬದ ವಾತಾವರಣ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ಹಾಯ್ ಮಾಡಿ. ಇವತ್ತಿನ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇರೋದು ಈವ್ನಿಂಗ್ 5 ಗಂಟೆಯಿಂದ. ಅದಕ್ಕೂ ಮುಂಚೆ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಮಕ್ಕಳಿಗೆ ಮಧ್ಯಾಹ್ನ 2 ಗಂಟೆಗೆ ಒಯ್ದು ಬಿಡಬೇಕಾಗಿತ್ತು. ಯಾಕಂದರೆ ಒಂದು ಸ್ವಲ್ಪ ಫೋಟೋಶೂಟ್ ಏನಾದರೂ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಮಗನಿಗೆ ಇವಾಗ ಮಧ್ಯಾಹ್ನ 2 ಗಂಟೆಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾ ಇದ್ದೀವಿ. ಪೂರ್ತಿ ಒಳಗಡೆ ಸ್ಕೂಲ್ ಒಳಗಡೆ ನಮಗೆಲ್ಲ ಬಿಟ್ಟಿಲ್ಲ. ಇವಾಗ ಮಧ್ಯಾಹ್ನ ಬರೀ ನಾವು ಗೇಟ್ ಹತ್ರನೇ ಬಿಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮತ್ತು ಈವ್ನಿಂಗ್ 5 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಬಂದಾಯಿತು ಅಂತ ಅಂದ್ಕೊಂಡ್ವಿ. ಇವಾಗೆಲ್ಲ ಸ್ಟೇಜ್ ಎಲ್ಲ ಹಾಕ್ತಾಯಿದ್ರು, ಮಕ್ಕಳು ರೆಡಿಯಾಗಿ ಬರ್ತಾಯಿದ್ರು ಸ್ಕೂಲ್ಗೆ. ಇದೆಲ್ಲ ನೋಡೋಕ್ಕೆ ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಹಾಯ್ ಮೇಡಮ್. ಹಾಯ್. ಶಾಲೆಗೆ ಕಾಲಿಟ್ಟ ತಕ್ಷಣವೇ ತುಂಬ ಹಬ್ಬದ ವಾತಾವರಣ. ಎಲ್ಲೆಡೆ ಬಣ್ಣ ಬಣ್ಣದ ಅಲಂಕಾರ, ಬ್ಯಾನರ್ಗಳು, ಮಕ್ಕಳ ನಗುಮುಖಗಳು, ಪೋಷಕರ ಕುತೂಹಲ. ನಮ್ಮ ಮಕ್ಕಳು ಸ್ಟೇಜ್ ಮೇಲೆ ಬಂದ ತಕ್ಷಣ ಯಾವ ಥರ ಡ್ಯಾನ್ಸ್ ಮಾಡ್ತಾರೋ, ಯಾವ ಹಾಡೋ, ಎಲ್ಲಿ ನಿಂತ್ಕೊಂಡಿದ್ದಾರೋ ಎಲ್ಲ ಮನಸ್ಸಲ್ಲಿ ಒಂಥರ ಗೊಂದಲನ ಇಟ್ಕೊಂಡು ಕೂತ್ಕೊಂಡಿರೋ ಪೇರೆಂಟ್ಸು, ಮಕ್ಕಳಲ್ಲಿ ಉತ್ಸಾಹ. ಇಂತಹ ದಿನಗಳೇ ಮಕ್ಕಳ ಜೀವನದಲ್ಲಿ ಸದಾ ನೆನಪುಗಳಾಗಿರುವ ಕ್ಷಣಗಳು. ನಮಗೊಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಅಂತ ಮುಗಿಸ್ಕೊಂಡು ಸ್ಕೂಲ್ಗೆ ತುಂಬ ಬೇಗ ಬಂದುಬಿಟ್ಟಿದ್ವಿ. ಇನ್ನು ಯಾರೂ ಬಂದಿರಲಿಲ್ಲ. ನೋಡ್ಬೋದು ನೀವು ಸುತ್ತಮುತ್ತಲು ಚೇರೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ. ನಾವು ಬಂದು ಒಂದು ಹಾಫ್ ಆನ್ ಅವರ್ಗೆ ಕಂಪ್ಲೀಟ್ ಫುಲ್ ಆಗಿದ್ವು ಚೇರೆಲ್ಲ. ಸೊ ಪ್ರೋಗ್ರಾಮ್ ಇನ್ನೇನು ಸ್ಟಾರ್ಟ್ ಆಗ್ತಾ ಬಂತು. ನಾವು ಕಾತುರದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಉಡುಪಿ, ಮೈಸೂರು, ಗುಲ್ಬರ್ಗ ಮತ್ತೆ ದಾವಣಗೆರೆಯಲ್ಲಿ ಈ ಒಂದು ಸಂಸ್ಥೆ ಆಗಿದೆ. ಸಂಸ್ಥೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಇಂದು ಹಲವಾರು ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು ಜನ ಡಾಕ್ಟರ್ಸ್ ಆಗಿದ್ದಾರೆ, ಉನ್ನತವಾದಂತಹ ಅಧಿಕಾರಿ ವರ್ಗದವರು ಇದ್ದಾರೆ. I request all the dignitaries to be seated in their distinguished chairs. And we are having some of them here today to build this event. A good event never ends in the world. They take only a pause and keep us awaiting for the next. A very good and warm evening to everyone assembled here. I, Kirtana and Ananya from class 10 take the privilege to be the MC of
Pratibhotsava, the Festival of Talents, 2025-26 Annual Day celebration of our Police Public School. And it is our pleasure to welcome you all to this wonderful program. ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎನ್.ಎ. ಸಲೀಂ IPS ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಪಡೆಯ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ಇವರಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇವೆ. ಈ ಶುಭ ಕಾರ್ಯಕ್ಕೆ ಕೈಗೂಡಿಸಬೇಕೆಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಕೇಳಿಕೊಳ್ಳುತ್ತೇವೆ. It is our privilege to have among us our esteemed guest, Shri Sanjay Patil, IPS, IGP, KSRP and Chairman, PPS, whose accomplishments inspire us and enrich our celebration. I invite Cadet Vindhya Shri of Class 8C to welcome sir. A very warm welcome to Shri Basavaraj Jille, KSPS, DIGP, KSRP, Bengaluru. Sir, your contributions to society reflect the very essence of selfless commitment and leadership. Our achievements continue to motivate young minds to dream big and work hard. I invite Cadet Dhruva S of Class 8D to welcome sir. I heartily welcome Shri Santosh Kumar HV, KSPS, Commandant 4th Battalion, KSRP and Assistant Secretary PPS, Bengaluru. Sir, we are delighted to have someone of your vision and integrity with us today. I invite Cadet Hari Prasad of Class 8D to welcome sir. Coming back to the guests on the dais, to our respected principal, Srimati Radhika Goswami, we offer our sincere welcome. Srimati Archana Gupta. I would like to welcome all the teachers and staff who are all an integral part of this institution. You are the true unsung heroes of our institution. Your patience, dedication, and constant encouragement shape our future generation. Today's success belongs as much to you as it does to us. I welcome our dear parents. Tonight is a tribute, not just in performance, but in spirit, to all the heroes who work silently around us. ಈ ಒಂದು ದಿನಕ್ಕಾಗಿ ಮಕ್ಕಳು ತುಂಬ ದಿನದಿಂದ ಕಾಯ್ತಿದ್ರು, ಅಭ್ಯಾಸ ಮಾಡ್ತಿದ್ರು. ನಮ್ಮ ಮನೇಲಂತೂ ನನ್ನ ಮಗ ಹೊಸ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಈ ಥರ ಮಾಡಬೇಕು, ಸಾಂಗ್ ಇದು ಅಂತ ಹೇಳ್ತಾನೆ ಇರ್ತಿದ್ದ. ಡ್ಯಾನ್ಸು, ಡ್ರಾಮಾ, ಹಾಡು, ಭಾಷಣ ಪ್ರತಿಯೊಂದು ಮಗು ತನ್ನೊಳಗಿರುವ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಉತ್ತಮವಾದ ಅವಕಾಶ ಅಂತಲೇ ಹೇಳ್ಬೋದು. ಇಂತಹ ಸುಂದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಗುರುಗಳ ಶ್ರಮ ತುಂಬಾ ಅಪಾರವಾಗಿದೆ ಅಂತಲೇ ಹೇಳ್ಬೋದು. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ವೇದಿಕೆಗೆ ತಯಾರಿಸುವುದು ಸುಲಭವಾದ ಮಾತಲ್ಲ. ಯಾಕಂದರೆ ನಾನು ಒಂದು ಟೈಮಲ್ಲಿ 3 ವರ್ಷ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. And hard to find alloy called God. Students, parents, we have reached the moment everyone has been waiting for.
Before I announce the points, I want to remind every student here that while one house takes home the shield today, every single one of you has contributed to the spirit of the school. Moving to the silver spot, this house fought until the very last event, displaying exemplary discipline and skill. The runner-up for the academic year, Hoysala House. I'll call the captain and the vice captain. I request our honorable chief guest, Dr. M.A. Salim, IPS, Director General and Inspector General of Police, Head of Police, Karnataka State, to give away the rolling trophy. An unwavering teamwork and spectacular display of talent across sports, assembly activities and other events. I am proud to announce the overall champion of 25-26. Any guesses? Receive the trophy from the honorable chief guest and the other dignitaries. Congratulations to all the students. ಕಲಾ ರಸಿಕ ಸೌಹೃದಿಯ ಪ್ರೇಕ್ಷಕರಿಗೆ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ, ಪುಟಾಣಿಗಳ ಕಲರವ. ನಿಮ್ಮೆಲ್ಲರನ್ನು ರಂಜಿಸಲು ನಮ್ಮ ಶಾಲೆಯ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಸಿದ್ಧರಾಗಿದ್ದಾರೆ. ಎಲ್ಲರೂ ಸಮಾಧಾನದಿಂದ ಕುಳಿತು ಕಾರ್ಯಕ್ರಮ ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. I'm sure you all are waiting to watch the ethereal cultural show. It's now time to fasten your seatbelts and get transported to the cultural land of Police Public School. Signing off is Kirtana and ಅನನ್ಯ. I welcome my friends Shrishti, Manoj, Sohan and Nitin. ಥ್ಯಾಂಕ್ ಯು. ಎಲ್ಲರಿಗೂ ಈ ಸುಂದರ ಶುಭ ಸಂಜೆಯ ನಮಸ್ಕಾರಗಳು. ಇಂದು ನಮ್ಮ ಶಾಲೆಯ 17ನೇ ವಾರ್ಷಿಕೋತ್ಸವದ ರಸಮಯ ಪ್ರತಿಭೋತ್ಸವಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. Well, it's time to introduce ourselves. Myself, Nitin. ಸೋಹನ್ ಪಿ ಗೌಡ Will be the host for tonight's cultural program, Pratibhotsav, Festival of Talents. When today we will have a rainbow of programs to entertain you all with enthralling performances. ಮೊದಲಿಗೆ ವಿಘ್ನ ವಿನಾಶಕನಾದ ಗಜಮುಖನ ಅನುಗ್ರಹದಿಂದ ತಾಂಡವನಾದದಲ್ಲಿ ಲಯ ತುಂಬುವ ಶಿವಶಕ್ತಿಯ ಸಾನ್ನಿಧ್ಯದಲ್ಲಿ ಪ್ರೇಮ ಕರುಣೆಯ ರೂಪವಾದ ಪಾರ್ವತಿ ಮಾತೆಯ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮವು ಶುಭಾರಂಭವಾಗಲಿದೆ. ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಆದರೆ ಇದರಲ್ಲಿರೋ ಮ್ಯೂಸಿಕ್ನ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ಅದಕ್ಕೋಸ್ಕರ ಯೂಟ್ಯೂಬ್ ಮ್ಯೂಸಿಕನ್ನೇ ಯೂಸ್ ಮಾಡಿಕೊಂಡು ನಾನಿಲ್ಲಿ ಹಾಕಿದ್ದೀನಿ. ಈ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಆ್ಯನಿವಲ್ ಡೇ ಫುಲ್ ಪ್ರೋಗ್ರಾಮು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಅದು ಸ್ಕೂಲ್ ಲೈವ್ ಲಿಂಕ್ ಆಗಿರುತ್ತೆ. performance. Let's keep spreading love and support every single day. Thank you, and please give them a Big round of applause.
Today, our little stars from LKG and UKG will walk the ramp to celebrate the unsung community helpers, those everyday heroes who quietly make our lives better. These helpers might not always get the spotlight, but their work is priceless. From keeping our streets clean to delivering our letters, from protecting us to serving our communities. We face them and stay true to ourselves. Oh, that was so inspiring and touching. Thank you, everyone. Yes, it teaches us to be brave and honest. ಸುಗ್ಗಿ ಕಾಲ ಬಿಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. Our next performance is a very special. It's a happy song about the harvest season where the whole village comes together to celebrate. ನಾವಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇರೋ ಕ್ಷಣ ಇದು, ಅಂದರೆ ನನ್ನ ಮಗನ ಡ್ಯಾನ್ಸ್ ಇದು. ಅಭಿನಂದನೆಗಳು. ಸುಗ್ಗಿಯ ಸಂಭ್ರಮವನ್ನು ನಮ್ಮೆಲ್ಲರಿಗೂ ಉಣಬಡಿಸಿದ ಮುದ್ದು ಮಕ್ಕಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಾದಿಕ್ 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 ನಾವು ಸ್ಟೇಜ್ ಮುಂದೆ ಸ್ಟೇಜ್ ಕೆಳಗಡೆ ಕೂತ್ಕೊಂಡು ತುಂಬಾ ಹೇಳ್ಬೋದು, ಆ ಥರ ಮಾಡಿದ್ರು ಈ ಥರ ಮಾಡಿದ್ರು, ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಆದರೆ ಒಂದು ಮಗುನ ಸ್ಟೇಜ್ ಮೇಲೆ ಪ್ರಿಪೇರ್ ಮಾಡೋದು ಎಷ್ಟರ ಮಟ್ಟಿಗೆ ಕಷ್ಟ ಅಂತ
ಅದ್ರ ಹಿಂದೆ ಕಷ್ಟಪಟ್ಟವ್ರಿಗೆ ಮಾತ್ರ ಗೊತ್ತಿರುತ್ತೆ. ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಅದ್ರ ಹಿಂದ್ಗಡೆ ನಿಂತ್ಕೊಂಡು ಟೀಚರ್ಸ್ ಎಲ್ಲ ಯಾವ ಥರ ಮಾಡ್ತಾರೋ ಹೇಗೆ ಮಾಡ್ತಾರೋ ಅಂತ ಒದ್ದಾಡೋದೇ ಒಂಥರ ಅಂತ ಹೇಳ್ಬೋದು. ಮಕ್ಕಳ ಡ್ಯಾನ್ಸು ಪ್ರದರ್ಶನ ತುಂಬಾ ಅದ್ಭುತವಾಗಿತ್ತು. ಕೆಲವು ಜನಪದ ನೃತ್ಯ, ಕೆಲವು ಭಕ್ತಿ ಹಾಡುಗಳು, ಡ್ಯಾನ್ಸು ಈ ಥರ ತುಂಬಾ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದರು. ಹಾಗೆ ಸಾಮಾಜಿಕ ಸಂದೇಶಗಳನ್ನು ಈ ಡ್ಯಾನ್ಸ್ ಮೂಲಕ ನಮಗಿಲ್ಲಿ ಕೊಟ್ಟಿದ್ದರು. ಎಲ್ಲ ಡ್ಯಾನ್ಸು ತುಂಬಾ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಇಂತಹ ಸುಂದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಗುರುಗಳ ಶ್ರಮ ತುಂಬಾ ಅಪಾರ ಅಂತಲೇ ಹೇಳ್ಬೋದು. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ವೇದಿಕೆಗೆ ತರುವುದು ಸುಲಭವಾದ ಮಾತಲ್ಲ. ಎಲ್ಲ ಶಿಕ್ಷಕರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲು ನಾನು ಇಷ್ಟಪಡ್ತೀನಿ. ನನ್ನ ಮಗ 2 ವರ್ಷದಿಂದ ಈ ಸ್ಕೂಲಲ್ಲಿ ಓದ್ತಾ ಬಂದಿದ್ದಾನೆ. ತುಂಬಾ ಚೆನ್ನಾಗಿದೆ ಎಜುಕೇಷನ್ ಆಗಿರ್ಬೋದು, ಪ್ರತಿಯೊಂದು ಕಲ್ಚರಲ್ ಆ್ಯಕ್ಟಿವಿಟೀಸು ಪ್ರೋಗ್ರಾಮು ಎಲ್ಲನೇ ಚೆನ್ನಾಗಿದೆ. ಆದರೂ ಮನಸ್ಸಿಗೆ ಅನ್ನಿಸ್ತಾ ಹೇಳ್ತಾ ಇದ್ದೀನಿ, ಹೋದ ವರ್ಷದ ಆ್ಯನ್ಯುವಲ್ ಡೇ ಇದಕ್ಕಿಂತ ಸೂಪರ್ ಆಗಿತ್ತು. encouraging and cheering us on. May the lessons of courage make us move on forever. ಆಗಮಿಸಿರೋ ಎಲ್ಲಾ ಗಣ್ಯರಿಗೆ, ಶಿಕ್ಷಕರು ಮತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಬೆಳವಣಿಗೆಗಾಗಿ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಯ ನಮನಗಳು.
ಈ ಸಂಭ್ರಮದ ಕ್ಷಣಗಳಲ್ಲಿ ನಮ್ಮ ಶಾಲೆಯ ಈ ಸಂಭ್ರಮದ ಕ್ಷಣಗಳು ಎಲ್ಲರ ಮನಸ್ಸಿನಲ್ಲೂ ಸಿಹಿ ನೆನಪುಗಳಾಗಿ ಉಳಿಯಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಹೃದಯಾಂತರಾಳದ ಧನ್ಯವಾದಗಳು. Wishing everyone health, happiness and success until we meet again. Goodbye and have a wonderful evening. I request all of them to stand for national anthem. ಈ ಶಾಲಾ ವಾರ್ಷಿಕೋತ್ಸವದ ಮಹತ್ವ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ, ಸಾಮಾಜಿಕ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ತುಂಬನೇ ಅಗತ್ಯ ಅಂತಲೇ ಹೇಳ್ಬೋದು. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು ಅಥವಾ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.